ಸುಮೇಧ್ ಚಕ್ರವರ್ತಿ ಎದೆ ಮೇಲೆ ತಲೆ ಇಟ್ಟು ಮಲಗಿರ್ತಾಳ ಆರೋಹಿ. ಅವಳು ತಲೆ ಸವರ್ತಾ ಆರೋಹಿ ಕಡೆ ನೋಡ್ತಾನೆ. ಗಾಢ ನಿದ್ರೆಯಲ್ಲಿದ್ದ ಆರೋಹಿನ ಜಾಗರೂಕತೆಯಿಂದ ಪಕ್ಕಕ್ಕೆ ಮಲಗಿಸಿ ಬೆಡ್ಶೀಟ್ ಹೊತ್ತಿಸಿ ಹಣೆ ಮೇಲೆ ಮುತ್ತಿಟ್ಟು ಹೊರಗೆ ಬರ್ತಾನೆ ಸುಮೇಧ್. ಹಾಲ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಏನೋ ಟೈಪ್ ಮಾಡ್ತಿರ್ತಾನೆ ಚೋಟು. ಗೋಡೆಗೆ ಆನ್ಸಿ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಕೇಳ್ತಾನೆ. ಅಲ್ಲಿ ಸುಮೇಧ್ನನ್ನು ನೋಡಿ, ಖಲೀದ್ ಆ ಸಮಯದಲ್ಲಿ ಅಲ್ಲೇ ಇದ್ದ ಬಾಸ್, ಆದರೆ ಈಗ ಎಲ್ಲಿದ್ದಾನೆ ಅಂತ ತಿಳಿತಿಲ್ಲ ಅಂತ ಚೋಟು ಹೇಳಿದ ತಕ್ಷಣ ಕಣ್ಣು ಮುಚ್ಚಿ ಕುತ್ತಿಗೆ ಹಿಂಭಾಗವನ್ನು ಕೈಯಿಂದ ಉಜ್ಕೊಳ್ತಾನೆ ಸುಮೇಧ್. ಅದನ್ನು ನೋಡಿ ಚೋಟುಗೆ ಭಯ ಆಗುತ್ತೆ. ಅಷ್ಟರಲ್ಲಿ ಹಿಂದಿನಿಂದ ಅವನೆಲ್ಲಿದ್ದಾನೆ ಅಂತ ತಿಳಿಲಿಲ್ಲ, ಆದರೆ ಬೇಗನೆ ತಿಳಿಯುತ್ತೆ ಅಂದಿದ್ದಕ್ಕೆ ಚೋಟು ಹಿಂದಕ್ಕೆ ತಿರುಗಿ ನೋಡ್ತಾನೆ. ಆದರೆ ಸುಮೇಧ್ ಹಾಗೆ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ನಿಂತಿರ್ತಾನೆ. ವರ್ಷ ನೀನು ಯಾವಾಗ ಬಂದೆ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಚೋಟು. ಸುಮೇಧ್ ಕಡೆ ನೋಡ್ತಾ, ಖಲೀದ್ ಬಗ್ಗೆ ನಾನು ತಿಳ್ಕೊಳ್ತೀನಿ ಕಿಂಗ್, ಯಾಕಂದರೆ ನಾನು ಅವನ ಮನುಷ್ಯನನ್ನ ಗುರಿಯಾಗಿಸ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತಿನಲ್ಲೇ ಅವನ ಜಾಗ ನಮಗೆ ತಿಳಿಯುತ್ತೆ ಮತ್ತು ಅವನ ಮೂಲಕ ಖಲೀದ್ ಮಾಹಿತಿ ನಮಗೆ ಸಿಗುತ್ತೆ ಅಂತಾಳೆ ವರ್ಷ. ಅವನ ಮಾಹಿತಿ ತಿಳಿದರೆ ನಿಮಗಿಬ್ಬರಿಗೂ ಒಳ್ಳೆಯದು, ಇಲ್ಲದಿದ್ದರೆ ನಿಮ್ಮಿಬ್ಬರ ಜೀವನಕ್ಕೂ ಅದು ಒಳ್ಳೆಯದಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸುಮೇಧ್. ಆಗ ಇಬ್ಬರು ಒಂದೇ ಬಾರಿಗೆ ನಮಗೆ ಗೊತ್ತು ಅಂತಾರೆ. ಆರೋಹಿ ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ ವರ್ಷ. ಆ ಮಾತಿಗೆ ಕೋಪದಿಂದ ವರ್ಷಾಳ ಕಡೆ ನೋಡ್ತಾನೆ ಸುಮೇಧ್. ಹೋ ಸಾರಿ ಆರೋಹಿ ಮೇಡಮ್ ಅಂತ ನಗ್ತಾಳೆ ವರ್ಷ. ಒಳ್ಳೆಯದು ಅಂತ ಸೋಫಾದಲ್ಲಿ ಕೂತು ತನ್ನ ಐಪ್ಯಾಡ್ ಚೆಕ್ ಮಾಡ್ತಾನೆ. ಅಂದಹಾಗೆ ನಿಮ್ಮ ಪ್ಲ್ಯಾನ್ ಮಾತ್ರ ಸೂಪರ್ ಕಿಂಗ್ ಅಂತಾಳೆ. ತಲೆ ಎತ್ತಿ ಅವಳ ಕಡೆ ನೋಡ್ತಾನೆ. ಆದರೂ ಅವಳು ತನ್ನ ಹಠೆಯನ್ನು ನಿಲ್ಲಿಸದೆ, ಸ್ವಂತ ಹೆಂಡತಿಯನ್ನೇ ಕಿಡ್ನ್ಯಾಪ್ ಮಾಡಿ ಈ ಪ್ರಪಂಚಕ್ಕೆ ಮಾತ್ರ ಆರೋಹಿ ಮೇಡಮ್ ಕಾಣಿಯಾಗಿದ್ದಾರೆ ಅಂತ ಸುದ್ದಿ ಹಬ್ಸಿದಿರಿ. ವಾವ್ ಕಿಂಗ್, ನೀವು ಗ್ರೇಟ್ ಅಂತ ನಗ್ತಾ ಹೇಳ್ತಾಳೆ ವರ್ಷ. ಚೋಟು ಕಡೆ ನೋಡ್ತಾ, ಇವಳು ಬಾಯಿ ನೀನು ಮುಚ್ಚು, ಇಲ್ದಿದ್ರೆ ಹೇಗೆ ಮುಚ್ಚಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಗನ್ ತೆಗೆದು ತೋರಿಸ್ತಾನೆ ಸುಮೇಧ್. ಆ ಮಾತಿಗೆ ವರ್ಷಾಳ ಬಾಯಿ ಮುಚ್ಚಿ, ಪ್ಲೀಸ್ ಇನ್ನು ನಿಲ್ಲಿಸು ಅಂತಾನೆ ಚೋಟು. ಅರೇ ಇನ್ನೂ ಏನು ಮಾತಾಡಲೇ ಇಲ್ಲ ಕಣೋ ನಾನು, ಮಾತಾಡುವಾಗ ಎಚ್ಚರ ಇರಲಿ ಅಂತಾನೆ ಸುಮೇಧ್. ಸರಿ ಕಿಂಗ್, ಆದರೆ ಒಂದು ವಿಷಯ ಹೇಳಿ, ಆರ್ಯನೆಲ್ಲಿದ್ದಾನೆ? ಆ ಮಾತಿಗೆ ಅವನ ಮುಖದಲ್ಲಿ ರಾಕ್ಷಸ ನಗು ಮೂಡುತ್ತೆ. ನೀವೇನಾದರೂ ಮಾಡಿದ್ರ ಬಾಸ್ ಅಂತ ಕೇಳ್ತಾನೆ. ನಿನಗೇನು ಅನಿಸುತ್ತೆ? ನೀವೇನೋ ಮಾಡಿದ್ದೀರಿ ಅನಿಸುತ್ತೆ ಬಾಸ್. ಆ ಮಾತಿಗೆ ಸೋಫಾದಿಂದ ಮೇಲೆದ್ದು ಜೇಬ್ನಲ್ಲಿ 2 ಕೈಗಳನ್ನ ಇಟ್ಕೊಂಡು, ಪ್ರತಿ ಮನುಷ್ಯನಿಗೆ ಊಟ, ಹಾಸಿಗೆ, ಹಣ ತುಂಬ ಮುಖ್ಯ. ಒಂದು ವೇಳೆ ಅವು ಇಲ್ದಿದ್ರೆ ಆ ಮನುಷ್ಯ ಹುಚ್ಚನಾಗ್ಬಿಡ್ತಾನೆ. ಆಗ ಆರ್ಯನ್ ಕೂಡ ಅದೇ ಹಂತದಲ್ಲಿದ್ದಾನೆ. ಸುಮೇಧ್ ಮಾತಿಗೆ ಚೋಟು ಮತ್ತು ವರ್ಷ ಆಶ್ಚರ್ಯದಿಂದ ಅವನನ್ನು ನೋಡ್ತಾರೆ. ಆದರೆ ಬಾಸ್, ನೀವಿದೆಲ್ಲ ಯಾಕೆ ಮಾಡಿದ್ರಿ? ಏನೂ ಮಾತಾಡದೆ ಸುಮ್ಮನಿರ್ತಾನೆ ಸುಮೇಧ್. ಅವನ ಕಣ್ಣುಗಳಲ್ಲಿ ಬೆಂಕಿಯ ಜ್ವಾಲೆ ಉರಿತಿರುತ್ತೆ. ಸ್ವಲ್ಪ ಹೊತ್ತು ಸುಮ್ಮನಿದ ಮೇಲೆ, ನನ್ನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದದ್ದನ್ನು ಅವನು ನನ್ನಿಂದ ದೂರ ಮಾಡ್ದ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸುಮೇಧ್. ಆ ಮಾತಿಗೆ ಚೋಟು ತಲೆಯಲ್ಲಿ ಏನೋ ಹೊಳೆದು, ಅಮೂಲ್ಯವಾದದ್ದು ಅಂದರೆ ಏನು ಬಾಸ್? ನನ್ನ ಮಗು ಅಂತ ಕಣ್ಮುಚ್ಕೊಳ್ತಾನೆ ಸುಮೇಧ್. ವರ್ಷ ಆಘಾತದಿಂದ ಸುಮೇಧ್ ಕಡೆ ನೋಡ್ತಾಳೆ. ಅದಕ್ಕೆ ಗರ್ಭಿಣಿ ಯಾವಾಗ ಆಗಿದ್ರು ಬಾಸ್? ನ್ಯೂಜಿಲ್ಯಾಂಡ್ನಲ್ಲಿ. ಅಷ್ಟರಲ್ಲೇ ಏನೋ ಕೆಳಗೆ ಬಿದ್ದ ಶಬ್ದ ಕೇಳಿ ಎಲ್ಲರೂ ಹಿಂದಕ್ಕೆ ತಿರುಗಿ ನೋಡ್ತಾರೆ. ರೂಮ್ ಬಾಗಿಲ ಹತ್ತಿರ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಸುಮೇಧ್ನನ್ನೇ ನೋಡ್ತಿದ್ದ ಆರೋಹಿಯನ್ನು ಕಂಡು ಅವಳ ಕಣ್ಣುಗಳನ್ನೇ ನೋಡ್ತಾನೆ ಸುಮೇಧ್. ಅವಳ ಕಣ್ಣುಗಳಲ್ಲಿ ನೋವು, ಸ್ವಲ್ಪ ಕದಲಿದ್ರೂ ಹೊರಗೆ ಬರಲು ಸಿದ್ಧವಿರುವ ಕಣ್ಣೀರು. ಕೂಡಲೇ ತನ್ನ ನೋಟವನ್ನು ಬೇರೆಡೆ ತಿರುಗಿಸಿ ಅಲ್ಲಿಂದ ಹೊರಟು ಹೋಗ್ತಾಳ ಆರೋಹಿ. ಆರೋಹಿ ಅಲ್ಲಿಂದ ಹೋದ ತಕ್ಷಣ ವರ್ಷ ಮತ್ತು ಚೋಟು ಸುಮೇಧ್ ಕಡೆ ನೋಡ್ತಾರೆ. ಖಲೀದಿರೋ ಜಾಗವನ್ನು ಬೇಗನೆ ಪತ್ತೆ ಹಚ್ಚಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಚೋಟು ಕಡೆ ನೋಡ್ತಾ, ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ, ತನ್ನ ಸ್ವಂತ ಅಣ್ಣನ ಮಗುವನ್ನು ಆ ಆರ್ಯನ್ ಹೇಗೆ ಕೊಂದ ಅಂತ ಕೇಳ್ತಾಳೆ ವರ್ಷ. ವರ್ಷಾಳ ಕಡೆ ನೋಡ್ತಾ, ಸ್ವಂತ ಅಣ್ಣನಲ್ಲ, ಸಾಕ್ತಾಯಿ ಹುಟ್ಟಿದವನು, ಅದಕ್ಕೆ ತನ್ನ ಬಣ್ಣ ತೋರಿಸಿದ್ದಾನೆ ಅಂತ ಕೋಪದಿಂದ ಹೇಳ್ತಾನೆ ಚೋಟು. ಆದರೆ ಆ ಆರ್ಯನ್ ಕಿಂಗ್ನನ್ನು ಶೂಟ್ ಮಾಡ್ದ, ಅದು ನಮ್ಮ ಆಟದ ಯೋಜನೆಯಲ್ಲಿ ಒಂದು ಭಾಗ. ಆಮೇಲೆ ಆರ್ಯನ್ ಹೇಗೆ ಮಾಯ ಆದ? ಅವನು ಕಿಂಗ್ ಎಂಬ ವಿಷಯ ನೀನು ಮರ್ತಿದೀಯ ವರ್ಷ? ನಿಜಕ್ಕೂ ಈ ಆಟವನ್ನು ಶುರು ಮಾಡಿದ್ದೆ ಬಾಸ್. ಯಾರನ್ನ ಹೇಗೆ ಬಳಸ್ಕೊಳ್ಬೇಕು, ಯಾರನ್ನ ಎಲ್ಲಿ ಇರಿಸ್ಬೇಕು ಅಂತ ಬಾಸ್ಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಕಿಂಗ್ ಯಾವಾಗಲೂ ಕಿಂಗ್ ಆಗಿರ್ತಾನೆ ಅಂತಾನೆ ಚೋಟು. ರೂಮ್ಗೆ ಹೋದ ಸುಮೇಧ್ ಆರೋಹಿಗಾಗಿ ರೂಮ್ ಪೂರ್ತಿ ಹುಡುಕ್ತಾನೆ. ಸುತ್ತಲೂ ನೋಡಿದ ಸುಮೇಧ್ಗೆ ಬೆಡ್ ಹಿಂದಿನ ಒಂದು ಮೂಲೆಯಲ್ಲಿ ಗೋಡೆಗೆ ಆನ್ಸಿ ಕೂತಿದ್ದ ಆರೋಹಿ ಕಾಣಿಸ್ತಾಳೆ. ಅವಳತ್ರ ಹೋಗಿ ಮೊಣಕಾಲು ಊರಿ ಕೂತ್ಕೊಳ್ತಾನೆ. ಅವನ ಕಡೆ ನೋಡದೆ, ಐ ಹೇಟ್ ಯು ಅಂತಾಳೆ ಆರೋಹಿ. ಮತ್ತೆ ಹೇಳು. ಆ ಮಾತಿಗೆ ತಲೆ ಎತ್ತಿ ಅವನ ಕಡೆ ನೋಡ್ತಾ, ನೀನು ಇಲ್ಲಿಂದ ಹೋಗು, ನನಗೊಬ್ಬಳೇ ಇರಬೇಕನ್ನಿಸ್ತಿದೆ ಅಂತಾಳೆ ಆರೋಹಿ. ಆರೋಹಿ ಮಾತಿಗೆ ಸುಮೇಧ್ ಏನೂ ಪ್ರತಿಕ್ರಿಯಿಸದೆ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಕೂರಿಸ್ತಾನೆ. ಅವನಿಂದ ದೂರ ಹೋಗಲು ತುಂಬ ಪ್ರಯತ್ನಿಸ್ತಾಳೆ. ಆದರೆ ಸುಮೇಧ್ ಅವಳನ್ನ ಹಿಂದಿನಿಂದ ಬಿಗಿಯಾಗಿಡ್ದಿರೋದ್ರಿಂದ ಮುಂದೆ ತಿರುಗಿ ಅವನ ಎದೆ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾ ಅಳ್ತಾಳೆ ಆರೋಹಿ.
ಅವಳ ಸುತ್ತ ಕೈಗಳನ್ನ ಹಾಕಿ ಬಿಗಿಯಾಗಿ ಅಪ್ಕೊಳ್ತಾನೆ ಸುಮೇಧ್. ಅವನ ಸುತ್ತ ಕೈ ಹಾಕಿ, ನಿನಗೆ ಎಲ್ಲ ಗೊತ್ತು ಅಲ್ವಾ, ಪ್ರತಿಯೊಂದು. ಆದರೂ ನೀನು ನನ್ನ ಹತ್ರ ಯಾವ ವಿಷಯವನ್ನು ಹೇಳಲಿಲ್ಲ ಅಂತ ಬಿಕ್ಕಳಿಸ್ತಾ ಹೇಳ್ತಾಳೆ ಆರೋಹಿ. ಅವಳ ಬೆನ್ನು ಸವರ್ತಾ, ನಿನಗೂ ಎಲ್ಲ ಗೊತ್ತು ಅಲ್ವಾ ಬಂಗಾರ, ನೀನು ಕೂಡ ನನ್ನ ಹತ್ರ ಹೇಳಲಿಲ್ಲ ಅಲ್ವಾ ಅಂತಾನೆ ಸುಮೇಧ್. ಅವನು ನನ್ನ ಮಗುವನ್ನು ಯಾಕೊಂದ ಸುಮೇಧ್, ನನ್ನ ಮಗು ಅವನಿಗೆ ಏನು ತೊಂದರೆ ಮಾಡಿತ್ತು ಅಂತ ಅಳುತ್ತಾ ಕೇಳ್ತಾಳೆ ಆರೋಹಿ. ಸಮಾಧಾನ ಮಾಡ್ಕೊ ಬಂಗಾರ, ಯಾವುದು ನಮ್ಮ ಹತ್ರ ಇಲ್ಲವೋ ಅದರ ಬಗ್ಗೆ ನಾವು ಸಂಕಟ ಪಡಬಾರ್ದು, ಯಾಕಂದರೆ ಅದು ಇನ್ನೂ ಹಿಂತಿರುಗಿ ಬರೋದಿಲ್ಲ ಅಂತಾನೆ ಸುಮೇಧ್. ಕೋಪದಿಂದ ಅವನ ಕಡೆ ನೋಡ್ತಾ, ನೀನೊಬ್ಬ ರಾಕ್ಷಸ ಹೃದಯದವನು, ನಿನಗೇನು ವ್ಯತ್ಯಾಸ ಅನ್ನಿಸ್ತಿಲ್ವಾ, ನಮ್ಮ ಮಗು ನಮ್ಗೆ ದೂರ ಆಗಿದ್ದಕ್ಕೆ ನಿನಗೆ ಸ್ವಲ್ಪನೂ ನೋವಾಗ್ತಿಲ್ವಾ ಅಂತ ಕೇಳ್ತಾಳೆ ಆರೋಹಿ. ಅವಳೆರಡೂ ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು ತನ್ನ ಹತ್ರಕ್ಕೆ ತಂದುಕೊಂಡು, ನಾನು ಮೊದಲೇ ಹೇಳಿದೆ ಅಲ್ವಾ, ಯಾವುದು ನಮ್ಮ ಹತ್ರ ಇಲ್ವೋ ಅದರ ಬಗ್ಗೆ ನೋವು ಪಡಬೇಡ ಅಂತ. ಇನ್ನು ಮಗುವಿನ ವಿಷಯ ಅಂದರೆ, ಮಗು ಖಂಡಿತವಾಗಿಯೂ ನಮ್ಮ ಹತ್ರ ಬರುತ್ತೆ, ನಮ್ಮ ಮಗು ಅಂತಾನೆ ಸುಮೇಧ್. ಅವನ ಕಣ್ಣುಗಳನ್ನೇ ನೋಡ್ತಾಳೆ ಆರೋಹಿ. ಹೊರಗೆ ಹೇಳ್ಕೊಳ್ತಿಲ್ಲ, ಆದರೆ ಅವನ ಕಣ್ಣುಗಳಲ್ಲಿ ನೋವು ಮತ್ತು ಕೋಪ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಆದರೆ ಸುಮೇಧ್ ಅವೆಲ್ಲವನ್ನ ಎಂದು ಹೊರಗೆ ಕಾಣಿಸದಂತೆ ಜಾಗರೂಕತೆಯಿಂದ ಇರ್ತಾನೆ. ಹಾಗೆ ನೋಡ್ತಿರೋ ಆರೋಹಿ ಮುಖದ ಮೇಲೆ ಗಾಳಿ ಉತ್ತಾನೆ ಸುಮೇಧ್. ಕಣ್ಣು ಇಳಿಸ್ತಾಳ ಆರೋಹಿ. ಅವಳ ಮುಖವನ್ನು ತನ್ನೆರಡು ಕೈಗಳಿಂದ ಹಿಡಿದು, ಈಗ ಸಂಕಟ ಪಟ್ಟರೆ ಏನು ಬರೋದಿಲ್ಲ ಬಂಗಾರ, ಆದರೆ ನಮ್ಮ ಮಗು ನಮ್ಮ ಹತ್ರ ಬರುತ್ತೆ, ಸರಿನಾ, ಗೊತ್ತು ನನಗೆ ಅಂತ ಮೆಲ್ಲಗೆ ಹೇಳ್ತಾಳ ಆರೋಹಿ. ಒಳ್ಳೆಯದು, ಮತ್ತು ನಿಂಗೆ ಚೆನ್ನಾಗಿ ಗೊತ್ತು ಅಂದ್ಕೊಳ್ತೀನಿ ಮಗು ಹೇಗೆ ಮತ್ತು ಏನು ಮಾಡಿದ್ರೆ ಬರುತ್ತೆ ಅಂತ ಗಂಭೀರವಾಗಿ ನೋಡ್ತಾ ಹೇಳ್ತಾನೆ ಸುಮೇಧ್. ಆ ಮಾತಿಗೆ ಅವನ ಭುಜದ ಮೇಲೆ ಹೊಡೆಯುತ್ತಾ, ನೀನೊಬ್ಬ ಕಾಮುಕ ಅಂತಾಳ ಆರೋಹಿ. ಅವಳ ಹಣೆ ಮೇಲೆ ಮುತ್ತಿಟ್ಟು ಕಣ್ಣೀರು ಒರೆಸಿ, ಕೇವಲ ನಿನಗಾಗಿ ಮಾತ್ರ ಬಂಗಾರ ಅಂತ ಸುಮೇಧ್ ಹೇಳಿದ್ದಕ್ಕೆ ಸಣ್ಣ ನಗು ಆರೋಹಿ ಮುಖದಲ್ಲಿ ಮೂಡುತ್ತೆ. ಅವಳ ಕಡೆ ನೋಡಿ, ನನ್ನ ಚುಂಬಿಸು ಬಂಗಾರ ಅಂತ ಅಮರಿನಲ್ಲಿ ಹೇಳ್ತಾನೆ ಸುಮೇಧ್. ಏನೂ ಮಾತನಾಡದೆ ಅವಳ ಕಡೆ ನೋಡ್ತಾಳೆ. ಯಾಕೋ ಸುಮೇಧ್ ಒಳಗೊಳಗೆ ತುಂಬ ನೋವು ಅನುಭವಿಸ್ತಿದ್ದಾನೆ ಅಂತ ಅವಳಿಗೆ ತಿಳಿತಿರುತ್ತೆ. ಅವನ ಮುಖವನ್ನು ತನ್ನೆರಡು ಕೈಗಳಿಂದ ಹಿಡಿದು ಕಣ್ಣುಗಳ ಮೇಲೆ, ಹಣೆ ಮೇಲೆ, ಕೆನ್ನೆಗಳ ಮೇಲೆ, ಆಮೇಲೆ ತುಟಿಗಳ ಮೇಲೆ ಮುತ್ತಿಡ್ತಾಳೆ ಆರೋಹಿ. ನಾನೇನ ಪ್ರೀತಿಸ್ತೀನಿ ಬಂಗಾರ ಅಂತ ಅವಳ ತುಟಿಗಳನ್ನ ಚುಂಬಿಸ್ತಾನೆ ಸುಮೇಧ್. ಬಾಲ್ಕನಿಯಲ್ಲಿ ಸುಮೇಧ್ ಭುಜದ ಮೇಲೆ ತಲೆ ಇಟ್ಟು ಕೂತಿರ್ತಾಳೆ ಆರೋಹಿ. ಸುಮೇಧ್, ನನಗೆ ಹಸಿವಾಗ್ತಿದೆ. ಯಾವುದಕ್ಕಾಗಿ ಬಂಗಾರ? ಸುಮೇಧ್ ಮಾತಿಗೆ ಅವನ ಕಡೆ ಸಿಟ್ಟಿನಿಂದ ನೋಡ್ತಾಳೆ. ಏನು ಬಂಗಾರ, ನನ್ನ ಕಡೆ ಯಾಕೆ ಹೀಗೆ ನೋಡ್ತಿದ್ಯಾ? ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಾ? ಕೇವಲ ನಿನಗೇನು ಹಸಿವಾಗ್ತಿದೆ ಅಂತ ಕೇಳಿದೆ ಅಷ್ಟೇ ತಾನೇ? ನಿನ್ನ ಮನಸ್ಸಲ್ಲಿ ಇನ್ನೇನಾದರೂ ಯೋಚನೆ ಬಂತಾ ಅಂತ ಕಣ್ಣು ಸನ್ನೆ ಮಾಡ್ತಾನೆ ಸುಮೇಧ್. ಸುಮೇಧ್ ಮಾತಿಗೆ ಕಣ್ಣು ದೊಡ್ಡದು ಮಾಡಿ, ಇಲ್ಲ ನಾನೇನು ಯೋಚನೆ ಮಾಡಲಿಲ್ಲ, ಮತ್ತು ನನಗೆ ವೈಟ್ ಸಾಸ್ ಪಾಸ್ತಾ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟೇ ಅಂತ ನಗ್ತಾಳ ಆರೋಹಿ. ಸರಿ ಬಂಗಾರ ಬಾ ಅಂತ ಕುರ್ಚಿಯಿಂದ ಮೇಲೆದ್ದು ಆರೋಹಿಗೆ ಕೈ ಕೊಡ್ತಾನೆ ಸುಮೇಧ್. ಅವನ ಕೈಯಲ್ಲಿ ಕೈ ಇಟ್ಟು ನಿಲ್ತಾಳೆ. ಅವಳು ಸೊಂಟ ಸುತ್ತ ಕೈ ಹಾಕಿ, ಸರಿ ಬಂಗಾರ, ನಾನು ಕೇಳಿದ ಪ್ರಶ್ನೆಗೆ ನಿನ್ನ ತಲೆಯಲ್ಲಿ ಮೊದಲು ಬಂದ ಯೋಚನೆಯೇ ನಾನು ಕೇಳಿದ ಪ್ರಶ್ನೆಯ ಅರ್ಥ. ನನಗೆ ಹಸಿವಾಗ್ತಿದೆ, ಮೊದಲು ನಿನ್ನ ಹಸಿವು ತೀರಲಿ, ಆಮೇಲೆ ನನ್ನ ಹಸಿವನ್ನು ನೀನು ತೀರಿಸು ಅಂತ ಅವಳ ಕೆನ್ನೆ ಮೇಲೆ ಕಚ್ಚಿ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಹೋಗ್ತಿರೋ ಅವನ ಕಡೆ ನೋಡ್ತಾ ಕಾಮುಕ ಅಂತ ಮೆಲ್ಲಗೆ ನಕ್ಕು ಬೆಡ್ರೂಮ್ಗೆ ಹೋಗ್ತಾಳೆ ಆರೋಹಿ. ಹಾಲ್ನಲ್ಲಿ ಚೋಟು ಎದುರು ಕೂತು, ಲೊಕೇಶನ್ ಅಂತ ಕೇಳ್ತಾನೆ ಸುಮೇಧ್. ನಮ್ಗೆ ಸಿಕ್ಕಿದೆ ಕಿಂಗ್ ಅಂತ ತನ್ನ ಲ್ಯಾಪ್ಟಾಪ್ ತಂದು ಕೊಡ್ತಾಳೆ ವರ್ಷ. ಸುಮೇಧ್ ಲ್ಯಾಪ್ಟಾಪ್ ಚೆಕ್ ಮಾಡಿ, ಒಳ್ಳೆಯದು ಅಂತಾನೆ. ಥ್ಯಾಂಕ್ ಯು ಕಿಂಗ್. ಈಗ ನಾವು ಕಲ್ಲಿದ ಮೇಲೆ ದಾಳಿ ಯಾವಾಗ ಮಾಡ್ತಿದ್ದೀವಿ ಅಂತ ಕೇಳ್ತಾಳೆ ವರ್ಷ. ರಾಕ್ಷಸ ನಗುವಿನೊಂದಿಗೆ ವರ್ಷ ಅವಳ ಕಡೆ ನೋಡಿ, ನಾಳೆ ರಾತ್ರಿ. ಆಫ್ಟರ್ ಆಲ್ ನಾಳೆ ರಾತ್ರಿ ಕಲಿದ್ ಜೀವನದಲ್ಲಿ ತುಂಬ ವಿಶೇಷವಾದ ರಾತ್ರಿ. ಸುಮೇಧ್ ಕಡೆ ನೋಡ್ತಾ, ನಾಳೆ ನೀನು ಈ ಪ್ರಪಂಚದ ಮುಂದೆ ಬರ್ತೀಯಾ ಬಾಸ್ ಅಂತ ಕೇಳ್ತಾನೆ ಚೋಟು. ಈಗ ನಾನು ಹೊರಗೆ ಬರೋ ಸಮಯ ಬಂದಿದೆ ಅಂತ ಹೇಳ್ತಿರುವಾಗ ಅವನ ಮುಖದಲ್ಲಿ ಕೆಟ್ಟ ನಗು ಮೂಡುತ್ತೆ. ವರ್ಷ ಅವಳ ಕಡೆ ನೋಡ್ತಾ, ಆರೋಹಿಗೆ ವೈಟ್ ಪಾಸ್ತಾ ತಿನ್ಬೇಕು ಅನಿಸ್ತಿದೆಯಂತೆ, ನಾನು ತಯಾರಿಸಿ ತರ್ತೀನಿ ಕಿಂಗ್. ಕಿಚನ್ ಕಡೆ ಹೋಗ್ತಿದ್ದ ವರ್ಷಗಳನ್ನು ತಡೆದು, ಅದರಲ್ಲಿ ಚೀಸ್ ಕಡಿಮೆ ಹಾಕು, ಆರೋಹಿಗೆ ಚೀಸ್ ಅಷ್ಟಾಗಿ ಇಷ್ಟ ಇಲ್ಲ. ಆ ಮಾತಿಗೆ ವರ್ಷ ಮತ್ತು ಚೋಟು ಇಬ್ಬರು ಆಶ್ಚರ್ಯದಿಂದ ಸುಮೇಧ್ ಕಡೆ ನೋಡ್ತಾರೆ. ಅವರಿಗೆ ಚೆನ್ನಾಗಿ ಗೊತ್ತು ಸುಮೇಧ್ ಎಂದು ಯಾರ ಬಗ್ಗೆ ಯೋಚಿಸೋದಿಲ್ಲ, ಯಾರ ಮೇಲೂ ಇಷ್ಟೊಂದು ಕಾಳಜಿ ತೋರಿಸೋದಿಲ್ಲ. ಚೋಟುಗೆ ಸುಮೇಧ್ಗೆ ಆರೋಹಿ ಅಂದರೆ ಇಷ್ಟ ಅಂತ ಸಣ್ಣ ಕಲ್ಪನೆ ಇತ್ತು, ಆದರೆ ಇಂದು ಸುಮೇಧ್ ಆರೋಹಿ ಮೇಲೆ ತೋರಿಸ್ತಿರೋ ಕಾಳಜಿಗೆ ಅವನು ಕೂಡ ತುಂಬ ಆಶ್ಚರ್ಯ ಪಡ್ತಾನೆ. ಸರಿ ಕಿಂಗ್, ನಿಮ್ಮ ಕ್ವೀನ್ಗೆ ಹೇಗಿಷ್ಟವೋ ಹಾಗೆ ಪಾಸ್ತಾ ಮಾಡ್ತಾ ಇರ್ತೀನಿ ಅಂತ ನಗ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ ವರ್ಷ. ಈ ವರ್ಷಗಳಿಂದ ಯಾವುದೋ ಒಂದು ದಿನ ನಾನು ನನ್ನ ತಾಳ್ಮೆ ಕಳ್ಕೊಂಡು ಅವಳನ್ನ ಕೊಂದ್ರುಕೊಳ್ತೀನಿ ಅನ್ನಿಸ್ತಿದೆ ಚೋಟು, ಅದಕ್ಕೆ ಅವಳ ಮಾತುಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೇಳು ಅಂತಾನೆ ಸುಮೇಧ್. ಬಾಸ್, ನಿಮಗೆ ಗೊತ್ತು ತಾನೇ ವರ್ಷ ಎಂಥ ಹುಡುಗಿ ಅಂತ,
ಅಂತ ತಲೆ ತಗ್ಗಿಸ್ತಾನೆ ಚೋಟು. ಆರೋಹಿ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿ ಸೀಲಿಂಗ್ ಕಡೆ ನೋಡ್ತಾ ತನಗೆ ಅಬಾರ್ಷನ್ ಆದ ದಿನದ ಬಗ್ಗೆ ಯೋಚಿಸ್ತಾ ಇರ್ತಾಳೆ. ನ್ಯೂಜಿಲ್ಯಾಂಡ್ನಲ್ಲಿ ಅಂದು ಅವಳಿಗೆ ಏನೋ ತಿನ್ಬೇಕನ್ನಿಸಿ ಸೂಪರ್ ಮಾರ್ಕೆಟ್ಗೆ ಹೋಗ್ತಾಳೆ ಆರೋಹಿ. ಆಗ ಆರೋಹಿಯನ್ನು ಯಾರೋ ಹಿಂದಿನಿಂದ ಗಟ್ಟಿಯಾಗಿ ತಳ್ಳಿದ್ರಿಂದ ಹೋಗಿ ಸೂಪರ್ ಮಾರ್ಕೆಟ್ನಿರೋ ಬಾಸ್ಕೆಟ್ಗೆ ಗಟ್ಟಿಯಾಗಿ ಬಿಡಿದು ಕೆಳಗೆ ಬೀಳ್ತಾಳೆ. ಆ ಬಾಸ್ಕೆಟ್ ತುಂಬ ಗಟ್ಟಿಯಾಗಿ ಅವಳು ಹೊಟ್ಟೆಗೆ ತಗಲಿದ್ರಿಂದ ಅಮ್ಮ ಅಂತ ತನ್ನ ಕೆಳ ಹೊಟ್ಟೆ ಮೇಲೆ ಕೈಯಿಟ್ಟು ಎದುರಿಗೆ ನೋಡ್ತಾಳೆ. ಆಗ ಆ ಮಾಸ್ಕ್ ಧರಿಸಿದ ವ್ಯಕ್ತಿ ಕ್ರಿಕೆಟ್ ಬ್ಯಾಟ್ನಿಂದ ಅವಳು ಹೊಟ್ಟೆ ಮೇಲೆ ಹೊಡೆಯಲು ಪ್ರಯತ್ನಿಸ್ತಿದ್ರೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಆರೋಹಿ. ಆಗ ನೋಡ್ತಾಳೆ ಅವನ ಕೈ ಮೇಲೆ ಡ್ರ್ಯಾಗನ್ ಅಚ್ಚೆ. ಆಮೇಲೆ ಅಲ್ಲಿಗೆ ಬಹಳಷ್ಟು ಜನರು ಬಂದಿದ್ದರಿಂದ ಆ ಮಾಸ್ಕ್ ಹಾಕಿದ ವ್ಯಕ್ತಿಯು ಓಡಿ ಹೋಗ್ತಾನೆ. ನೋವು ಸಹಿಸಲು ಸಾಧ್ಯವಾಗದೆ ಕೆಳ ಕೂತು ಬಿಡ್ತಾಳೆ ಆರೋಹಿ. ತನ್ನ ಕೆಳಭಾಗದಿಂದ ರಕ್ತ ಬರ್ತಿರೋದನ್ನು ನೋಡಿ ಅವಳಿಗೆ ಅರ್ಥವಾಗಿಬಿಡುತ್ತೆ ತನ್ನ ಮಗು ಇನ್ನಿಲ್ಲ ಎಂದು. ಆ ನೋವು ತಡ್ಕೊಳ್ಳೋದಕ್ಕಾಗದೆ ಪ್ರಜ್ಞೆ ತಪ್ಪಿ ಹೋಗ್ತಾಳೆ ಆರೋಹಿ. ಸುಮೇಧ್ ಆರೋಹಿನ ಅರಮನೆ ಕರೆತಂದ ನಂತರ ಒಂದು ದಿನ ಆತುರದಲ್ಲಿ ಹೋಗ್ತಿದ್ದ ಆರೋಹಿ ಆರ್ಯನ್ಗೆ ಅಪ್ಪಳಿಸ್ತಾಳೆ. ಸಾರಿ ಅಂತ ಅವನ ಕಡೆ ನೋಡಿದ ಆರೋಹಿ ಕಣ್ಣಿಗೆ ಆರ್ಯನ್ ಕೈ ಮೇಲಿರೋ ಡ್ರ್ಯಾಗನ್ ಹಚ್ಚೆ ಕಂಡು ಆಘಾತವಾಗುತ್ತೆ. ಆಗ ಅವಳಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ನ್ಯೂಜಿಲ್ಯಾಂಡ್ನಲ್ಲಿ ಬೇಕಂತಲೇ ತನ್ನನ್ನು ಕೆಳಗೆ ಬೀಳಿಸಿ ತನ್ನ ಮಗುವನ್ನು ತನ್ನಿಂದ ದೂರ ಮಾಡಿದ್ದು ಆರ್ಯನ್ ಎಂದು. ಅವೆಲ್ಲವನ್ನ ಯೋಚಿಸ್ತಿರೋ ಆರೋಹಿಗೆ ಬಾಗಿಲು ತೆರೆದ ಶಬ್ದ ಕೇಳಿ ಆ ಕಡೆ ನೋಡ್ತಾಳೆ. ಪಾಸ್ತಾ ತೆಗೆದುಕೊಂಡು ಒಳಗೆ ಬಂದು ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ ಸುಮೇಧ್. ಅವನನ್ನು ನೋಡಿದ ತಕ್ಷಣ ಹೋಗಿ ಅವನ ಮಡಲಲ್ಲಿ ಕೂತು ಎದೆ ಮೇಲೆ ತಲೆ ಇಟ್ಟು ಹಾಗೇ ಇರ್ತಾಳೆ. ಅವಳು ಬೆನ್ನು ಸವರ್ತಾ ಏನಾಯ್ತು ಬಂಗಾರ ಅಂತ ಕೇಳ್ತಾನೆ ಸುಮೇಧ್. ಏನಿಲ್ಲ ಅಂತ ಮೆಲ್ಲಗೆ ಹೇಳ್ತಾಳೆ ಆರೋಹಿ. ಅವಳ ಹಣೆ ಮೇಲೆ ಮುತ್ತಿಟ್ಟು ನೀನು ವೀಕ್ ಪರ್ಸನ್ ಅಲ್ಲ ಅಂತ ನಿನಗೆ ಗೊತ್ತು ಅಲ್ವಾ, ಮತ್ತು ನೀನು ತುಂಬ ಸ್ಟ್ರಾಂಗ್, ಮತ್ತು ಯಾಕೆ ಇಷ್ಟೊಂದು ಡಲ್ಲಾಗಿದೆಯಾ? ನನಗೆ ಗೊತ್ತು ನಾನು ಬಲಿಷ್ಠೆ ಅಂತ, ಆದರೂ ನಾನು ಹೀಗೆ ಇರ್ತೀನಿ ಅಂತಾಳೆ ಆರೋಹಿ. ನಿನ್ನಿಷ್ಟ ಬಂಗಾರ ಅಂತ ಅವಳ ಕಡೆ ಸೈಡ್ ಸ್ಮೈಲಿಂದ ನೋಡ್ತಾ ಆರೋಹಿಯ ತೊಡೆ ಮೇಲೆ ಕೈಯಿಂದ ಉಜ್ಜಿ ಹಾಗೆ ಮೇಲೆ ತರ್ತಾನೆ. ಅವನ ಕೈ ಮೇಲೆ ಕೈ ಇಟ್ಟು ಸಿಟ್ಟಿನಿಂದ ಸುಮೇಧ್ ಕಡೆ ನೋಡ್ತಾ ಏನು ಮಾಡ್ತಿದ್ಯಾ ನೀನು? ಅವಳ ಮೂಗಿಗೆ ತನ್ನ ಮೂಗಿನಿಂದ ಉಜ್ಜುತ್ತಾ ನಿನಗೇನು ಅನಿಸ್ತಿದೆ ಬಂಗಾರ, ನಾನೇನು ಮಾಡ್ತಿದ್ದೀನಿ? ಸುಮೇಧ್ ಪ್ಲೀಸ್ ಅಂತ ಮೆಲ್ಲಗೆ ಹೇಳ್ತಾಳೆ ಆರೋಹಿ. ಏನಾಯ್ತು ಬಂಗಾರ, ನನ್ನ ಸ್ಪರ್ಶವನ್ನು ನೀನು ಅನುಭವಿಸ್ತಿದೆಯಾ? ಕಣ್ಣು ಮುಚ್ಚಿ ತುಂಬ ಅಂದರೆ ತುಂಬ ಅನುಭವಿಸ್ತಿದ್ದೀನಿ, ಪ್ಲೀಸ್ ಹಾಗೆ ಮಾಡಬೇಡ ಸುಮೇಧ್. ಅವಳ ಕೆನ್ನೆ ಮೇಲೆ ಮೆಲ್ಲ ಕಚ್ಚುತ್ತಾ ಯಾಕೆ ಬಂಗಾರ, ನಿನಗೆ ಇಷ್ಟ ಆಗಲಿಲ್ವಾ? ನನಗಂತೂ ಹೀಗೆ ತುಂಬ ತುಂಬ ಇಷ್ಟ ಆಯಿತು, ಪ್ಲೀಸ್ ಕೋಪ್ರೇಟ್ ಮಾಡು ಅಂತ ಅಮಲಿನಲ್ಲಿ ಹೇಳ್ತಾನೆ. ಸುಮೇಧ್ ಪ್ಲೀಸ್ ಅಂತ ಅವನ ಸುತ್ತ ಕೈಗಳನ್ನ ಬಿಗಿಯಾಗಿ ಹಿಡಿದು ಅವನ ಕುತ್ತಿಗೆ ಮೇಲೆ ಕಚ್ತಾಳ ಆರೋಹಿ. ಆರೋಹಿಯಾಗಿ ಮಾಡಿದ ತಕ್ಷಣ ಅವನ ಮುಖದಲ್ಲಿ ಸಂತೋಷದ ನಗು ಬರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಬಂಗಾರ ಅಂತ ಮೆಲ್ಲ ಕರೀತಾನೆ ಸುಮೇಧ್. ವೈಟ್ ಸಾಸ್ ಪಾಸ್ತಾ? ಹ್ಞೂ ಅಂತ ಅವನನ್ನು ಬಿಟ್ಟು ಕಣ್ಣುಗಳನ್ನೇ ನೋಡ್ತಾಳ ಆರೋಹಿ. ಪಾಸ್ತಾ ಚಮಚದಿಂದ ಅವಳ ಬಾಯಿ ಹತ್ತಿರ ಇಡ್ತಾನೆ. ಅವಳು ಪಾಸ್ತಾವನ್ನು ಸ್ವೀಕರಿಸ್ತಿದ್ದಂತೆ ಅವಳ ತುಟಿಗಳನ್ನು ಚುಂಬಿಸ್ತಾನೆ ಸುಮೇಧ್. ಸ್ವಲ್ಪ ಹೊತ್ತಿನ ನಂತರ ಆರೋಹಿಯನ್ನು ಬಿಟ್ಟು ಪಾಸ್ತಾ ಪೂರ್ತಿ ಅವಳಿಗೆ ತಿನ್ನಿಸ್ತಾನೆ. ನಿನ್ನ ಹಸಿವು ತೀರಿದೆ, ಈಗ ನನ್ನ ಹಸಿವು ತೀರಿಸ್ತೀಯಾ? ಕಾಮುಕ ಅಂತ ಸುಮೇಧ್ ಕೆನ್ನೆ ಮೇಲೆ ಮುತ್ತಿಡ್ತಾಳ ಆರೋಹಿ. ಅವಳು ಸೊಂಟ ಹಿಡಿದು ಹತ್ರ ಕೆಳ್ಕೊಂಡು ಕುತ್ತಿಗೆ ಮೇಲೆ ಗಟ್ಟಿಯಾಗಿ ಕಚ್ತಾನೆ. ಸುಮೇಧ್ ಪ್ಲೀಸ್ ನನ್ನ ಕುತ್ತಿಗೆ ಮೇಲೆ ಕಚ್ಚಬೇಡ, ನೋವಾಗ್ತಿದೆ ಅಂತ ಕಿರಿಸ್ತಾಳ ಆರೋಹಿ. ನಗ್ತಾ ಅವಳ ಕಡೆ ನೋಡ್ತಾನೆ. ಕಚ್ಚದೆ ಮುತ್ಕೊಡಲು ನಿನಗೆ ಆಗಲ್ವಾ ಅಂತ ಕೋಪದಿಂದ ಕೇಳ್ತಾಳ ಆರೋಹಿ. ಅವಳು ಕುತ್ತಿಗೆ ಮೇಲೆ ಕಚ್ಚಿದ ಜಾಗದಲ್ಲಿ ತೇವವಾದ ಮುತ್ತುಗಳನ್ನ ಇಡ್ತಾ ನಿನಗೆ ಗೊತ್ತು ತಾನೆ ಬಂಗಾರ, ನಾನು ಕಚ್ಚೋದು ಇಷ್ಟ ಅಂತ ಅಮಲಿನಲ್ಲಿ ಹೇಳ್ತಾನೆ ಸುಮೇಧ್. ನೀನು ತುಂಬ ಕೆಟ್ಟ ಹುಡುಗ ಅಂತ ಆರೋಹಿ ಹೇಳಿದ್ದಕ್ಕೆ ಮೆಲ್ಲಗೆ ನಗ್ತಾನೆ ಸುಮೇಧ್. ಅವಳ ಕೆನ್ನೆಗಳ ಮೇಲೆ ಕೈಯಿಟ್ಟು ಸವರ್ತಾ ನೀನು ಕೂಡ ನನ್ನ ಕಚ್ಬೋದು ಬಂಗಾರ, ನಾನು ನಿನ್ನ ನಿಜಕ್ಕೂ ತಡೆಯೋದಿಲ್ಲ. ಬೇಡ, ನನಗೆ ಕಚ್ಚಬೇಕು ಅನ್ನಿಸ್ತಿಲ್ಲ. ಈಗ ಶುರು ಮಾಡಿದ್ರೆ ಮತ್ತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಮಧ್ಯೆ ಹೊಸದಾಗಿ ಏನೂ ಆಗೋದಿಲ್ವಲ್ಲ ಬಂಗಾರ? ಹ್ಞೂ, ಆದರೆ ನಾನು ಟಯರ್ಡ್ ಆಗಿದ್ದೀನಿ ಅಂತ ಅವನ ಕಡೆ ನೋಡ್ತಾ ಹೇಳ್ತಾಳೆ ಆರೋಹಿ. ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲಿ ಮಲಗು ಬಂಗಾರ ಅಂತಾನೆ ಸುಮೇಧ್. ಹ್ಞೂ ಅಂತ ಸುಮೇಧ್ ಎದೆ ಮೇಲೆ ತಲೆ ಇಟ್ಟು ಮಲಗಿಬಿಡ್ತಾಳೆ ಆರೋಹಿ. ಸಂಜೆ ಕಣ್ತೆರೆದ ಆರೋಹಿಗೆ ಸೋಫಾ ಮೇಲೆ ಸುಮೇಧ್ ಕಾಣಿಸಿ ಅವನ ಹತ್ರ ಹೋಗಿ ನನಗೆ ರೂಮ್ನಲ್ಲಿರೋದು ಬೋರ್ ಆಗ್ತಾ ಇದೆ, ನಾನು ಹೊರಗೆ ಹೋಗ್ತೀನಿ ಅಂತಾಳೆ. ಸರಿ ಬಂಗಾರ ಅಂತ ಸೋಫಾದಿಂದ ಹೇಳ್ತಾನೆ. ಹೊರಗೆ ಹೋಗಿ ನೋಡಿದ ಆರೋಹಿಗೆ ಹಾಲ್ನಲ್ಲಿ ಚೋಟು ಮತ್ತು ವರ್ಷ ಇಬ್ಬರು ಲ್ಯಾಪ್ಟಾಪ್ನಲ್ಲಿ ಏನೋ ಮಾಡ್ತಾ ಇರೋದು ಕಂಡು ಅಲ್ಲಿದ್ದ ವರ್ಷಾಳ ಕಡೆ ನೋಡಿ ಗೊಂದಲದಿಂದ ಸುಮೇಧ್ ಕಡೆ ನೋಡ್ತಾಳೆ. ಅವಳ ಸೊಂಟ ಸುತ್ತ ಕೈ ಹಾಕಿ ವರ್ಷ ಚೋಟು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಮತ್ತು ವರ್ಷ ನನ್ನ ವೆಪನ್ ಕೂಡ ಅಂತಾನೆ ಸುಮೇಧ್. ಮನುಷ್ಯರನ್ನು ಬಿಡೋದಿಲ್ವ ನೀನು? ಮನುಷ್ಯರನ್ನು
ಯೂಸ್ ಮಾಡೋದ್ರಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮಜಾ ಬರುತ್ತೆ ಬಂಗಾರ. ನಿನಗೇನು ಹೇಳಿದ್ರೂ ಹೀಗೆ ಮಾತಾಡ್ತೀಯ. ಹಾಗಾದರೆ ಏನು ಹೇಳಬೇಡ ಬಂಗಾರ. ಆರೋಹಿ ಏನೋ ಹೇಳೋ ಸಮಯದಲ್ಲಿ ಹಿಂದಕ್ಕೆ ತಿರುಗಿ ನೋಡಿದ ಚೋಟು ಅಲ್ಲಿ ಸುಮೇಧ್ ಮತ್ತು ಆರೋಹಿಯನ್ನು ನೋಡಿ ಅದ್ಕೆ ಅಂತ ಕರೀತಾನೆ. ವರ್ಷ ಕೂಡ ಹಿಂದಕ್ಕೆ ತಿರುಗಿ ಆರೋಹಿ ಕಡೆ ನೋಡಿ ಆಯ್ ಆರೋಹಿ ಅಂತ ಕೈ ಬೀಸ್ತಾಳೆ. ಆ ಮಾತಿಗೆ ಸುಮೇಧ್ ಕೋಪದಿಂದ ವರ್ಷಾಳ ಕಡೆ ನೋಡ್ತಾನೆ. ಸಾರಿ ಮೇಡಮ್ ಅಂತ ತಲೆ ತಗ್ಗಿಸ್ತಾಳೆ ವರ್ಷ. ಪರವಾಗಿಲ್ಲ, ನೀನನ್ನು ಆರೋಹಿ ಅಂತಲೇ ಕರಿಬಹುದು. ಆದರೆ ನೀವು ನನ್ನ ಬಾಸ್. ತನ್ನ ಸೊಂಟದಿಂದ ಸುಮೇಧ್ ಕೈಯನ್ನು ಬಿಡಿಸಿ, ಇಲ್ಲ ವರ್ಷ, ನಾನು ನಿನ್ನ ಬಾಸ್ ಅಲ್ಲ. ನಿನ್ನ ಬಾಸ್ ಸುಮೇಧ್ ಮಾತ್ರ, ನಾನಲ್ಲ. ಮತ್ತು ನಾನು ಬಾಸ್ ಆಗಬೇಕು ಅಂದ್ಕೊಳ್ತಿಲ್ಲ ಕೂಡ ಅಂತಾಳ ಆರೋಹಿ. ಅಷ್ಟರಲ್ಲೇ ಲ್ಯಾಪ್ಟಾಪ್ ಪರದೆ ಮೇಲೆ ಖಲೀದ್ ಲೊಕೇಶನ್ ನೋಡಿ, ಖಲೀದ್ ಲೊಕೇಶನ್ ಲೈವ್ನಲ್ಲಿ ನೋಡ್ತಿದ್ದೀರಾ ಅಂತ ಆಶ್ಚರ್ಯ ಪಡ್ತಾಳೆ ಆರೋಹಿ. ಹೌದು, ಹಿಂದೆ ತಿಳಿತು ಖಲೀದ್ ಎಲ್ಲಿದ್ದಾನೆ ಅಂತ ಅಂತಾಳೆ ವರ್ಷ. ಹಿಂದಕ್ಕೆ ತಿರುಗಿ ಸುಮೇಧ್ ಕಡೆ ನೋಡ್ತಾ, ಏನಿದು ಇದೆಲ್ಲ, ನೀನೇನಾದರೂ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆರೋಹಿ. ತುಂಬ ಪ್ಲ್ಯಾನ್ ಮಾಡ್ತಿದ್ದೀನಿ ಬಂಗಾರ ಅಂತ ಸುಮೇಧ್ ಹೇಳಿದ ತಕ್ಷಣ ಅವನ ಕಡೆ ತೀಕ್ಷ್ಣವಾಗಿ ನೋಡ್ತಾಳೆ. ನಾವು ನಾಳೆ ಖಲೀದ್ ಮೇಲೆ ದಾಳಿ ಎಂಬ ಮಾತು ಪೂರ್ತಿಯಾಗೋ ಮೊದಲೇ ವರ್ಷಾಳ ಕೈ ಹಿಡಿದು ಅಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ತಾನೆ ಚೋಟು. ಗೊಂದಲದಿಂದ ಹೋಗ್ತಿರೋರ ಕಡೆ ನೋಡಿ ಸುಮೇಧ್ ಕಡೆ ತಿರುಗಿ, ನಾಳೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಆರೋಹಿ. ಅವಳೆದುರಿಗೆ ನಿಂತು ಕೆಟ್ಟ ನಗುವಿನೊಂದಿಗೆ, ಅದು ಸರ್ಪ್ರೈಸ್ ಬಂಗಾರ ಅಂತಾನೆ ಸುಮೇಧ್ ಚಕ್ರವರ್ತಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.